ಕೂತ್ಕೊಂಡಿದ್ದೀರಲ್ಲ ಅಂತ ವಿಷಯ ಅಲ್ಲ, ನಾನು ಹೇಳೋದು ಕುತ್ಕೊಳ್ಳಿ ಅಂತ ಹೇಳಿದೆ. ಇಲ್ಲ, ನಾನು ನಿಂತ್ಕೊಳ್ತೇನೆ ಅಂತ ಹೇಳಿದ್ದೆ. ನೆಕ್ಸ್ಟ್ ನಾವು ಇಲ್ಲಿ ಬಂದು ಕುತ್ಕೊಂಡು ಟೀ ಕುಡಿಲಿಕ್ಕೆ ಆಗುತ್ತಾ ಈ ಥರ? ಇಲ್ಲ ಅಲ್ಲ, ಇಲ್ಲ ನಾವೊಂದು ಟೀ ಕುಡಿದು ಬರುವ, ಆಂಧ್ರಕ್ಕೆ ಹೋಗಿ ಟೀ ಕುಡಿದು ಬರುವ ಅಂತ ಹೇಳಲಿಕ್ಕಾಗುತ್ತೆ. ಟೀ ಕುಡಿಲಿಕ್ಕೆ ಆಂಧ್ರಕ್ಕೆ ಬರುವ ಅಲ್ಲ, ಈ ಥರ ಇಲ್ಲಿ ಕುತ್ಕೊಳ್ಳಿಕ್ಕಾಗುತ್ತಾ? ನೆಕ್ಸ್ಟ್ ಇಯರ್ ಆಗುತ್ತೆ ನಾಳೆ ಅಂತ ಹೇಳಿದ್ರೆ. ನೋಡಿ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು. ಬೇಕು ನಮಗೆ, ನಿಮ್ಮನ್ನು ಕೊಡೋದಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಂದ್ರೆ ಇವರೇ. ದೊಡ್ಡ ಒಂದು ಪುತ್ತಳಿ ಮಾಡೋದು. ಪುತ್ತಳಿ ಇಲ್ಲ, ನಾನು ಡೀಪ್ ಆಗ್ತೇನೆ, ಎದುರುಬೇಡಿ. ಹೇಗೆ ಉಂಟಾ ಎಂತುಂಡಿ? ಓಕೆ, ನಾವಿವಾಗ ಮಾರ್ನಿಂಗ್ ಪದ್ಮಾವತಿ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಒಂದು ಟಾಪಿಕ್ ಬಂತು, ಏನಂತ ಹೇಳಿದ್ರೆ, ಈ ಪ್ರವೀಣಿಗೆ ಮಲಗಿದ ಕೂಡಲೇ ಎಲ್ಲಾದರೂ ಹೋಗಲಿ, ಎಷ್ಟೇ ಸೌಂಡ್ ಇರಲಿ, ಒಂದು ವೇಳೆ ಅಲ್ಲಿ ಬೆಡ್ ಮೇಲೆ ಮಲಗಿದ್ರು ಅಂತ ಹೇಳಿದ್ರೆ ಆನ್ ದ ಸ್ಪಾಟ್ ನಿದ್ದೆ ಬರುತ್ತೆ. ಅದಕ್ಕೆ ನಾವು ಏನಕ್ಕಂತ ರೀಸನ್ ಕೇಳ್ತಾ ಇದ್ವಿ. ಪ್ರವೀಣ್, ಇಲ್ಲಿ ಬನ್ನಿ, ಮುಂದೆ ಬನ್ನಿ, ಸ್ವಲ್ಪ ಸಭೆಗೆ ಬನ್ನಿ. ಬಾರೋ ಅಲ್ಲ, ಅದು ಎಂತ ರೀಸನ್ ಎಂತದ್ದು? ಮಲಗುದಷ್ಟೇ, ಮಲಗುದಂತ ಹೇಳಿ ಆ ಥರ. ಅದು ನಮಗೂ ಹೇಳಿ ಮಾರ, ನಮಗೂ ಒಂದು ಬೇಗ ಅದೇ ಥರ ಅಷ್ಟು ಬೇಗ ನಿದ್ದೆ ಬರುತ್ತಲ್ಲ. ಹೌದು, ಅದೇ ಬೇಗ ನಿದ್ದೆ ಬರೋದಿಲ್ಲ. ನಾವೊಂದು ಬೆಡ್ ಮೇಲೆ ಮಲಗಿದ್ವಿ ಅಂತ ಹೇಳಿದ್ರೆ ಒಮ್ಮೆ ತಲೆ ಆಚೆ ಹಾಕ್ಬೇಕು, ಈಚೆ ಹಾಕ್ಬೇಕು, ಅಡಿಗೆ ಹಾಕ್ಬೇಕು, ಎಲ್ಲ ಮಾಡಿ ಮಾಡಿ ಆ ಲಾಸ್ಟಿಗೆ ನಿದ್ದೆ ಬರುತ್ತೆ. ಅದು ಹೇಗಾಗುತ್ತೆ? ಯೋಚನೆ ಇಲ್ಲದ ಮನುಷ್ಯ ಯಾವನಾದ್ರೂ ಇದ್ದಾನ? ನಾನು ಅದೇ ಹೇಳೋದು, ಯೋಚನೆ ಇದ್ರೂ ನಿದ್ದೆ ಬರ್ಬೇಕು. ಅದು ಹೇಗೆ? ನಮ್ಗೆ ಅಂತ ಅಲ್ಲ, ಎಲ್ರಿಗೂ ಅಷ್ಟೇ, ಎಲ್ರಿಗೂ ಅದೇ ಒಂದು ಸಮಸ್ಯೆ ಇರುವಂತದ್ದು. ಬಟ್ ನಾವು ಅಷ್ಟು ಜನರಲ್ಲಿ ನೋಡಿರೋದು ನೀವು ಮಾತ್ರ. ಹೋಗಿ ಬೆಡ್ ಮೇಲೆ ಹೀಗೆ ಬಿದ್ಕೊಂಡ್ರು ಅಂತ ಹೇಳಿದ್ರೆ ಅಲ್ಲಿಗೆ ಕಣ್ಣೆಲ್ಲ ಮುಚ್ಚಿ ಎಬ್ಸಿದ್ರು ಆಮೇಲೆ ಹೇಳೋದಿಲ್ಲ. ಗಾಳಿ ತಾಗಿದ್ರೆ ಆಮೇಲೆ ಪ್ರವೀಣ್ ಎಂತಾಯ್ತು ಅಂತ ಕೇಳ್ತೀರಾ? ಆ ತರ ನಿದ್ದೆ ಬರ್ಬೇಕು. ಒಂದು ಐಡಿಯಾ ಹೇಳಿ ಮಾರ. ಮಲ್ಕೊಳ್ಳೋದು ಅಷ್ಟೇ, ಎಲ್ಲ ಯೋಚನೆ ಎಲ್ಲ ಬಿಡ್ಬೇಕು. ನೋಡಿ, ನಿಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಒಂದು ಮಾತು, ಹೇಳಿ. ಎಲ್ಲಾ ರೀತಿ ಕೆಲಸ ನೀವು ಮಾಡ್ತಾ ಇರ್ತೀರಾ, ಹೊರಗೆ ಆಫೀಸ್ ಅದು ಇದು ಎಂತ ನಿಮ್ಮದು ನೀವು ಏನ್ ಡ್ಯೂಟಿ ಮಾಡ್ತೀರಾ ಅದೆಲ್ಲ ಒಂದು ಗಂಟೆ, ಒಂದು ಇಂಚು ಟೈಮ್ ಅಂತ ಮೇಂಟೈನ್ ಮಾಡಿ. ಮಲಗೋ ಹೊತ್ತಿಗೆ ಹೆಂಡತಿ ಬೈದ್ರು ಅಥವಾ ಬಿಸಿನೆಸ್ ನಂಗೆ ಗೊತ್ತಾಯ್ತು ಬೈದ್ರು ಏನಕ್ಕೆ ಇವರು ಅಷ್ಟು ಇದ್ರಲ್ಲಿ ನಿದ್ದೆ ಮಾಡೋದಂತ. ಇವ್ರಿಗೆ ಮದುವೆ ಆಗಿಲ್ಲ ಅಲ್ಲ, ಇದಾ ವಿಷಯ. ಒಂದು ವೇಳೆ ಕರೆಕ್ಟ್ ಆಗಿ ಒಂದು ವೇಳೆ ಇವ್ರಿಗೆ ಮದುವೆ ಆಗಿತ್ತು ಅಂತ ಹೇಳಿದ್ರೆ ಆ ತರ ಮಲಕ್ಕೆ ಚಾನ್ಸೇ ಇಲ್ಲ. ನೀವು ವೇದಿಕೆಗೆ ಬನ್ನಿ. ಹಾಗಾದ್ರೆ ಅದು ಸೀಕ್ರೆಟ್ ಅಲ್ಲ ಬಿಡಿ, ಅದು ಸೀಕ್ರೆಟ್ ಅಲ್ಲ. ಸೀಕ್ರೆಟ್ ಆಗಿ ಉಳಿಲೇ ಇಲ್ಲ. ಹಾಗಾದ್ರೆ ಎಂತ ಸೀಕ್ರೆಟ್? ಅದೇ ನಿಮ್ದು ನಿದ್ದೆದ್ದು ಸೀಕ್ರೆಟ್. ಹಾಗಾದ್ರೆ ಈಗ ನೀವು ಮದುವೆ ಆಗಿ ಈಗ ನಿಮ್ಮ ನಿದ್ದೆ ಹೋದದ್ದ ಇರ್ಬೋದು. ಅದು ಹೇಳ್ಲಿಕ್ಕಾಗತ್ತ? ಅದು ಹೇಳ್ಲಿಕ್ಕಾಗತ್ತ? ಇರ್ಬೋದು. ಹಾಗಾದ್ರೆ ಇವತ್ತು ಮನೆ ನರ್ಸ್ದು 7 ತಾರೀಕಿಗೆ ಉಂಟು ನಿಮಗೆ ಹಬ್ಬ. ನಿದ್ದೆ ಬರೆದವರು ಎಲ್ಲರೂ ಮದುವೆ ಆಯ್ತವ್ರೆ ಅಲ್ಲ? 3 ದಿವಸ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಹೌದು ಮಾರೆ. ಇವಾಗ ಪ್ಲೇಸ್ ಚೇಂಜ್ ಮಾಡಿದ್ರು, ಆವಾಗ ಹೇಳಿದ್ರು ನಂಗೂ ನಿದ್ದೆ ಬರುದಿಲ್ಲ ಅಂತ. ಹಾಗಾದ್ರೆ ನಿಮ್ಗೆ ಮದುವೆ ಆಗಿಲ್ಲಲ್ಲ, ನಿಮ್ಮ ರೀಸನ್ ಎಂತ? ಈಗ ಮದುವೆ ಆಗ್ಲಿಲ್ಲ ಅಂತ ಗಾಡಿಯಲ್ಲಿ ಕುತ್ಕೊಂಡು ಹಾಗೆ ನಿದ್ದೆ ಬರ್ಬೇಕಿತ್ತಲ್ಲ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಸಕಲ ಕಲ ವಲ್ಲಭ ಅದೆಲ್ಲಿಗೆ ಬಂದದ್ದು ಈಗ ವಲ್ಲಭ? ಏನಿಲ್ಲ, ಇಷ್ಟೇ. ಟೆನ್ಷನ್ ಬಿಡಿ, ಒಳ್ಳೆ ನಿದ್ದೆ ಮಾಡಿ. ಟೆನ್ಷನ್ ಇದ್ದದ್ದೇ. ಟೆನ್ಷನ್ ನಾವು ಬಿಡ್ತೇವೆ, ನಮ್ಮನ್ನ ಟೆನ್ಷನ್ ಬಿಡೋದಿಲ್ಲ. ನಮ್ಗೆ ಬೆನ್ನಿಗೆ ಬಿದ್ದ ಬೇತಾಳ. ಅದೇ ಅವ್ ನಂಗೆ ಬೇಜಾರಾಪುಣಂದು ಬಂದ್ಪುಣತ್ತ ಓಯ್ ಗಂಡಕ್ಕೆ ಇದ್ದಾರೆ ಸ್ಟ್ಯಾಂಡರ್ಡ್ ಇಲ್ಲ ಕನ್ನಡ ಗೌರವ
ಗಂಡಿಗೆ ಕಟ್ರೆ ಗೊತ್ತಿದೆ. ಬ್ಯಾತೆ ಬೇಗ ಕಟ್ಟಿರ್ತ ಕಾಜಾವಜಿ. ಅದೇ ಇತ್ತೆ ಒಂದೇನ ಅಂದತ ಅವು ಬಾರಿಟು ಕುಲ್ಲುನು ಗಂಡಿಕಾಯಿಂದ ಲೆಪ್ಪುನು ಲೆಪ್ಪುನು ಬರ್ಪೆರಿದೆ ತೊನೆ ಪೋಪೆರು ಅದೇ ಬಯ್ಯಗೆ ಒಂಚೂರು ಆಂಡೆ ಯಾವ ಬೈಯದ ಖರ್ಚಿಗೆ ಸಿಕ್ಕ ನಾನು ಒಟ್ಟ ಅಂಡ ಯಾವ Only boss moves, uje udas, the spaceship, trip to Mars. ಬೆಳಿಗ್ಗೆ ಪದ್ಮಾವತಿ ಟೆಂಪಲ್ ಹೋಗಿದ್ವಿ. ಆಲ್ಮೋಸ್ಟ್ 11 ಆಗಿದೆ, 11:30 12 ಆಗಿದೆ. ಪದ್ಮಾವತಿ ಟೆಂಪಲ್ 12:30 ಆಗಿದೆ. ಅದಾದ ನಂತರ ಇವಾಗ ರೂಮ್ ಮಾಡಿದ್ವಿ ಇಲ್ಲೇ. ಇದ್ಯಾವುದು ಪ್ಲೇಸ್? ತಿರುಪತಿಯಲ್ಲಿ ರೂಮ್ ಮಾಡಿದ್ವಿ. ತಿರುಪತಿಯಲ್ಲಿ ರೂಮ್ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಇವಾಗ ಕಪಿಲಾ ತೀರ್ಥಕ್ಕೆ ಬಂದಿದ್ದೇವೆ. ರೂಮಿಂದ ಒಂದು ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಏನಾಗುತ್ತೆ. ಇವಾಗ ಕಪಿಲಾ ತೀರ್ಥಕ್ಕೆ ಬಂದಿದ್ದೇವೆ. ಪದ್ಮಾವತಿಯಲ್ಲಿ ಏನು ವೀಡಿಯೋಸ್ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಮೊಬೈಲೆಲ್ಲ ಅಲೌಡ್ ಇರಲಿಲ್ಲ, ಹಾಗಾಗಿ ವೀಡಿಯೋಸ್ ಮಾಡಿಲ್ಲ. ಸೊ ಇಲ್ಲಿ ಕೆಲವೊಂದು ವೀಡಿಯೋಸ್ ಮಾಡ್ಬೋದು, ನಾನು ಇಲ್ಲಿದ್ದು ವೀಡಿಯೋಸನ್ನು ಹಾಕ್ತೇನೆ. ಅದೇ ಇದು ನೋಡಿ, ಇಲ್ಲಿಂದೆಲ್ಲ ನೀರು ಬೀಳ್ತಾ ಇದೆಯಲ್ಲ, ಇದೆಲ್ಲ ಮಳೆ ಟೈಮಲ್ಲಿ ನೋಡ್ಲಿಕ್ಕೆ ತುಂಬ ಚಂದ. ಕಂಪ್ಲೀಟ್ ಎಲ್ಲ ಕಡೆಯಿಂದ ನೀರು ಇಳಿತಾ ಇರುತ್ತೆ. ಇವಾಗ ಅಂದರೆ ಇನ್ನೂ ಸ್ಟಾರ್ಟ್ ಆಗಬೇಕಷ್ಟೇ ಮಳೆ, ಇವಾಗ ಸ್ಟಾರ್ಟ್ ಆಗಿಲ್ಲ. ಒಳಗಡೆಯಿಂದ ತೋರಿಸ್ತಾರೆ, ಬೆಟ್ಟದ ಮೇಲ್ಗಡೆಯಿಂದ ನದಿ ಹರಿಯುತ್ತೆ. ಇದಕ್ಕೆ ಕಪಿಲಾ ತೀರ್ಥ ಅಂತ ಹೇಳುವಂಥ. ಮಳೆಗಾಲದಲ್ಲಿ ಬಂದರೆ ಅಂತ ಹೇಳಿದ್ರೆ ಇಲ್ಲಿದ್ದು ಫ್ಲೋ ತುಂಬ ಜಾಸ್ತಿ ಇರುತ್ತೆ, ನೋಡಲಿಕ್ಕೂ ತುಂಬ ಚೆಂದ ಇರುತ್ತೆ. ಜಂಚೈರ ಇದು ಇಲ್ಲಿರುವಂಥದ್ದು ಮೇನ್ ಟೆಂಪಲ್. ಸೊ ಇನ್ನೂ ಕೂಡ ಯಾವುದು ಓಪನ್ ಆಗಿಲ್ಲ, ಇನ್ನು 15 ಮಿನಿಟ್ಸ್ ಇದೆ. ಹಾಗಾಗಿ ಕ್ಯೂ ಓಪನ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ. ನೀರು ಜಾಸ್ತಿ ಇದ್ರೆ ಇನ್ನೂ ಒಳ್ಳೇದಿತ್ತಲ್ಲ, ನೀರಿಲ್ಲ ಸ್ವಲ್ಪ ಚೆಂದ ಕಾಣುತ್ತೆ. ಅದ್ರಲ್ಲಿ ಮಂಗ ಲಾಸ್ಟ್ ಟೈಮ್ ಬರುವಾಗ ಎಲ್ಲ ಕಡೆಯಿಂದ ಇಲ್ಲೆಲ್ಲ ಎಲ್ಲ ಕಡೆಯಲ್ಲೂ ಬೀಳ್ತಾ ಇತ್ತು. ಅಲ್ಲಿ ಇಲ್ಲೆಲ್ಲ ಬೀಳ್ತಿತ್ತು. ಅವಾಗ ಮಳೆ ಇದೆಲ್ಲ ಕಂಪ್ಲೀಟ್ ಆಗಿತ್ತು. ಮತ್ತು ಇಲ್ಲಿ ಕೂಡ ಕೆಲವು ಮಾಡ್ತಿದ್ವಿ ಯಾರು ಅಲ್ಲಿದ್ದಾರೆ ನಮ್ಮವ್ರು ಅಲ್ಲಿದ್ದಾರೆ. ಹೋಗ್ತೀರಾ ಅಲ್ಲಿಗೆ? ಹೋಗುವ ಟೆಂಪಲ್ಗೆ ಅಂತ ಬೇಡ, ಕೂತ್ಕೊಳ್ಳ. ಮೇಯ್ನ್ ಪೂಜೆ ಆಗ್ತಾ ಉಂಟು. ಪೂಜೆ ಆದ ಕೂಡಲೇ ಕಪಿಲೇಶ್ವರ ದೇವರು ಇಲ್ಲಿದ್ದು, ಸೊ ಓಪನ್ ಮಾಡ್ತಾರೆ. ಆ ನಂತರ ಒಳಗಡೆ ಹೋಗಲಿಕ್ಕೆ ಪರ್ಮಿಷನ್ ಇರುವಂಥದ್ದು. 5 ರೂಪೀಸ್ ಏನೋ ಕ್ಯೂ ಇದೆ. ಅಲ್ಲಿ ನೋಡಿ ಮಂಗ ಆಟ ಆಡೋದು ನೋಡಿ. ಮೇಲ್ಗಡೆಯಿಂದ ಮಂಗಗಳು ಆಟ ಆಡ್ತಾ ಇದ್ದಾವೆ. ಸಂಜೆ ಟೈಮಲ್ಲಿ ಈ ಥರ ನೀರಲ್ಲಿ ಕಾಲು ಹಾಕ್ಕೊಂಡು ಈ ಟೆಂಪಲಲ್ಲಿ ಕುತ್ಕೊಳ್ಳೋದು ಒಂದು ಖುಷಿನೇ ಬೇರೆ. ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಒಮ್ಮೆ ಮಾಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್. ಏನು ವಿಡಿಯೋ ವೀರು ಅದು? ಅದು ಯಾರ ಹುಡುಗಿ ಜೊತೆ ಮಲ್ಕೊಂಡಿದ್ದಾಗಿದೆ ನೋಡಿ. ಸ್ಟಿಕ್ಕರ್ ಹೌದು, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಹೌದು ಮಾರ್ರೆ, ನಾವು ಹೊರಗೆ ಕಳಿಸಿ ಏನೋ ಕಿತಾಪತಿ ಮಾಡಿದ್ದಾರೆ ಅವರೆಲ್ಲ.